ಪಾಕ್ ಒಳಗೆ ಚಂಡೆ ಮದ್ದಳೆ, ಅಂತಿಮ ದಿನಗಳತ್ತ ಉಗ್ರ ದೇಶ. ಈಗ ಶುರುವಾಯಿತು ಅಸಲಿ ಆಟ. ಸ್ನೇಹಿತರೆ, ಪಾಕಿಸ್ತಾನ ಈಗ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಸಾಕಷ್ಟು ವರ್ಷಗಳಿಂದ ಪಾಕಿಸ್ತಾನ ಒಡೆದು ಹೋಗುತ್ತೆ, ತುಂಡಾಗುತ್ತೆ ಅಂತ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು, ಜಾಗತಿಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ರು. ಆದ್ರೆ ಈಗ ಆ ಟೈಮ್ ಹತ್ರ ಬಂದಂಗೆ ಕಾಣಿಸ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿ ಯಾವುದೇ ಕ್ಷಣದಲ್ಲಿ ಮಿಲಿಟರಿ ಸಂಘರ್ಷ ಆಗಬಹುದು ಅನ್ನೋ ಸಂದರ್ಭದ ನಡುವೆ ಪಾಕಿಸ್ತಾನದಲ್ಲಿ ಇನ್ನೊಂದು ಬದಿಯಲ್ಲಿ ದಾಳಿ ಶುರುವಾಗಿದೆ. ಪಾಕ್ ಮತ್ತು ಟಿಟಿಪಿ ಅಂದರೆ ಪಾಕಿಸ್ತಾನದಲ್ಲಿರೋ ತಾಲಿಬಾನ್ ಘಟಕ, ಅದರ ನಡುವೆ ಸಂಘರ್ಷ ಶುರುವಾಗಿದ್ದು ಮಾರಣ ಹೋಮ ನಡೀತಾ ಇದೆ. ಅಲ್ಲದೆ ಪಾಕ್ ಒಂದು ವೇಳೆ ಕಾಶ್ಮೀರ ಗಡಿಯತ್ತ ಕದಲಿದ್ದೇ ಆದರೆ ಈ ಸಲ ಪಾಕ್ 1971 ಪರಿಸ್ಥಿತಿಯನ್ನು ಫೇಸ್ ಮಾಡಬಹುದು, ಪಾಕ್ ಮತ್ತೆ ಹೋಳಾಗಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಪಾಕಿಸ್ತಾನದೊಳಗೆ ಆಗ್ತಿರೋದೇನು? ಯುದ್ಧ ಮಾಡ್ತೀವಿ, ಭಾರತವನ್ನು ಉಡಾಯಿಸ್ತೀವಿ ಅಂತ ಹಾರಾಡ್ತಿದ್ದ ಪಾಕ್ ಈಗ ಡೂ ಆರ್ ಡೈ ಸಿಚುವೇಶನ್ಗೆ ಹೋಗಿ ಬೀಳ್ತಿರೋದು ಹೇಗೆ? ಅಷ್ಟಕ್ಕೂ ಪಾಕಿ ಸೇನೆಯನ್ನ ಕೆಡುತ್ತಾ ಬರ್ತಾ ಇರೋ ಆ ಗುಂಪುಗಳು ಯಾವುವು? ಚಂಡೆ ಮದ್ದಳೆ ಬಾರಿಸೋಕೆ ಇದೇ ಸರಿಯಾದ ಸಮಯ ಅಂತ ಅವರು ಭಾವಿಸಿರೋದು ಹೇಗೆ? ಯಾಕೆ? ಪಾಕಿಸ್ತಾನದ ಒಂದೇ ಒಂದು ತಪ್ಪು ಹೆಜ್ಜೆ ಆ ದೇಶವನ್ನ ಸರ್ವನಾಶ ಮಾಡಬಹುದು ಅಂತ ತಜ್ಞರು ಹೇಳ್ತಿರೋದು ಯಾಕೆ? ಪೆಟ್ರೋಲ್ಗೂ ಕಾಸಿಲ್ಲದ ಈ ದೇಶ ಯುದ್ಧ ಮಾಡಿದ್ರೆ ಉಳಿಯತ್ತಾ? ಏನು ಹೇಳ್ತಾ ಇದೆ ಪಾಕಿಸ್ತಾನದ ಆರ್ಥಿಕ ಕ್ಷಮತೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತದಿಂದ ಯುದ್ಧ ಸಿದ್ಧತೆ. ಸ್ನೇಹಿತರೆ, ಈವರೆಗಿನ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಭಾರತ ಪಾಕ್ ನಡುವೆ ಸೇನಾ ಸಂಘರ್ಷ ಆಗೋದಂತೂ ಖಚಿತ ಅನ್ನೋ ವಾತಾವರಣ ಇದೆ. ಭಾರತ ಏನಾದರೂ ಆಕ್ಷನ್ ತಗೊಳ್ಳೋದಂತೂ ಖಚಿತ. ಇದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹೋಗುತ್ತಾ, ಲಿಮಿಟೆಡ್ ವಾರ್ ಆಗುತ್ತಾ, ಅಥವಾ ಸೀಮಿತ ಕದನ ಆಗುತ್ತಾ ಒಂದು ನಿರ್ದಿಷ್ಟ ಜಾಗಕ್ಕೆ, ಕಾರ್ಗಿಲ್ ಥರ? ಅದು ಸೇನೆಗೆ ಬಿಟ್ಟಿರೋ ವಿಚಾರ. ಆದರೆ ಭಾರತ ಪ್ರತಿಕಾರ ಹೇಳೋದಂತೂ ನಿಶ್ಚಿತ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಸಾಲು ಸಾಲು ಸಭೆ, ಕ್ಲೋಸ್ ಡೋರ್ ಮೀಟಿಂಗ್, ಸೇನೆಯ ಸಮರಾಭ್ಯಾಸ ಎಲ್ಲವೂ ನಡೀತಾ ಇದೆ. ಈ ಪ್ರತಿಯೊಂದು ಬೆಳವಣಿಗೆ ಪಾಕಿಸ್ತಾನದ ನರ್ವಸ್ನೆಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಯಾವ ಮಟ್ಟಿಗಂದ್ರೆ ನಿನ್ನೆ PM ನರೇಂದ್ರ ಮೋದಿ ಮೀಟಿಂಗ್ ಮಾಡಿ ರಕ್ಷಣೆಗೆ ಸಂಬಂಧಪಟ್ಟಂತ ಟಾಪ್ ಮೀಟಿಂಗ್ ಮಾಡಿದ್ರು. 3 ಸೇನೆಗಳ ಮುಖ್ಯಸ್ಥರು, CDS ಅನಿಲ್ ಚೌಹಾಣ್ ಕೂಡ ಇದ್ರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಾಜನಾಥ್ ಸಿಂಗ್ ಇದ್ರು, ಡಿಫೆನ್ಸ್ ಮಿನಿಸ್ಟರ್ ಅಜಿತ್ ದೋವಲ್ ಇದ್ರು, PM ಇದ್ರು. ಅದಾದ್ಮೇಲೆ ಗಂಟೆಗಳ ಕಾಲ ಮೀಟಿಂಗ್ ಬಳಿಕ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳ್ತು. ಅದಾದ ತಕ್ಷಣ ಯಾರ ಜೊತೆ ಭೇಟಿ ಆಯ್ತು ಗೊತ್ತಾ? ಮೋಹನ್ ಭಾಗವತ್ RSS ಮುಖ್ಯಸ್ಥರೊಂದಿಗೆ 1.5 ಗಂಟೆಗಳ ಮೀಟಿಂಗ್ ಆಯಿತು PM ನರೇಂದ್ರ ಮೋದಿ ಅವ್ರದ್ದು. ಇತ್ತೀಚಿನ ಇತಿಹಾಸದಲ್ಲಿ ಕೇಳಲೇ ಇಲ್ಲ RSS ಚೀಫ್ ಸರಸಂಘ ಚಾಲಕ್ ಪ್ರೈಮ್ ಮಿನಿಸ್ಟರ್ ನಿವಾಸಕ್ಕೆ ಹೋಗಿ ಅವ್ರನ್ನ ಗಂಟೆಗಟ್ಟಲೆ ಮೀಟ್ ಆಗಿರೋದು. ಇತ್ತೀಚೆಗೆ ನಾಗ್ಪುರಕ್ಕೆ ಹೋಗಿ PM ಅವ್ರನ್ನ ಮೀಟ್ ಆಗಿದ್ರು. ಈಗ ಈ ಸಂದರ್ಭದಲ್ಲಿ ತುರ್ತಾಗಿ ಅವರೇ ಬಂದು 1.5 ಗಂಟೆ PM ನ ಮೀಟ್ ಆಗಿದ್ದಾರೆ. ಸೊ ಇದು ಕೂಡ ಸರ್ಕಾರ ನಿರ್ಣಾಯಕ ಹೆಜ್ಜೆ ಇಡಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ, ದೊಡ್ಡದೇನಾದ್ರೂ ಥಿಂಕ್ ಮಾಡ್ತಾ ಇದೆಯಾ ಅನ್ನೋ ಸಂದೇಶ ರವಾನೆ ಮಾಡೋಕೆ ಕಾರಣ ಆಗಿತ್ತು. ಪಾಕ್ ಭೀತಿಯನ್ನ ಜಾಸ್ತಿ ಮಾಡಿತ್ತು. ಇದೇ ಕಾರಣಕ್ಕೆ ನಿದ್ರೆ ಮಾಡದೆ ಬೆಳಗಿನ ಜಾವ 2:30ಕ್ಕೆ ಎದ್ದು ಕೂತ್ಕೊಂಡು ಪಾಕ್ನ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅಟ್ಟಾವುಲ್ಲಾ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಭಾರತ 24ರಿಂದ 36 ಗಂಟೆಗಳ ಒಳಗೆ ನಮ್ಮ ಮೇಲೆ ದಾಳಿ ಮಾಡಬಹುದು, ಆದರೆ ಸುಮ್ಮನಿರಲ್ಲ, ಮಾಡಬೇಡಿ, ನಾವು ಗ್ಯಾರಂಟಿ ನಿಮ್ಗೆ ವಾಪಸ್ ಹೊಡಿತೀವಿ ಅಂತೆಲ್ಲ ವೀರಾವೇಶದ ಮಾತನಾಡಿದ್ದಾರೆ. ಇಲ್ಲಿ ಪಾಕಿಸ್ತಾನಿಯರು ಸುಮ್ಮನಿರ್ತಾರೋ ಕುಣಿತಾರೋ ಅದು ಆಮೇಲಿನ ಮಾತು. ಆದರೆ ಈ ವಿಡಿಯೋ ಮಾಡೋ ಮೂಲಕ ಇಡೀ ಜಗತ್ತಿನ ಮುಂದೆ ತಾನೆಷ್ಟು ಹೆದರಿದೀನಿ ಅಂತ ಮಧ್ಯರಾತ್ರಿ ಪಾಕ್ ಸಾರಿ ಹೇಳ್ತು. ಜಗತ್ತೇ ನನ್ನನ್ನು ಕಾಪಾಡು, ಪಾಕನ್ನ ಉಳಿಸು, ಇಲ್ಲಾಂದ್ರೆ ಅಣುಯುದ್ಧ ಆಗಿಬಿಡುತ್ತೆ, ಈ ಪ್ರದೇಶದ ಶಾಂತಿ ಬೇಡವಾ ನಿಮಗೆ ಅನ್ನೋ ರೀತಿಯಲ್ಲಿ ಪಾಕಿಗಳು ಮಾತನಾಡಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಒಂದು ದೊಡ್ಡ ತಂತ್ರ ವಿಫಲವಾದಂಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿ ದಾಳಿಯಾದ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಯೋಜನೆ ಹಾಕಿರುತ್ತೆ. ಮೊದಲಿಗೆ ಭಾರತದಲ್ಲಿ ಉಗ್ರ ದಾಳಿ ಮಾಡೋದು, ಅದರ ಹಿಂದೆ ಪಾಕ್ ಇದೆ ಅಂತ ಭಾರತ ಹೇಳೋದು, ಎರಡೂ ಕಡೆ ಸ್ಟ್ಯಾಂಡ್ ಆಫ್, ಯುದ್ಧ ಅನ್ನೋ ರೀತಿಯಲ್ಲಿ ಎದುರಾಬದ್ರ ನಿಂತುಕೊಳ್ಳೋದು, ಭಾರತಕ್ಕೆ ಪಾಕ್ನವರು ಕೂಡ ಧಮಕಿ ಕೊಡೋದು. ಇಷ್ಟು ಮಾಡಿದ್ರೆ ಸಾಕು, ಪಾಕಿಸ್ತಾನ ಸೇನೆ ಪರವಾಗಿ ಜನ ಬಾವುಟ ಹಾರಿಸೋಕೆ ಶುರು ಮಾಡ್ತಾರೆ, ಪಾಕಿ ಸೇನೆ ಜಿಂದಾಬಾದ್ ಅಂತಾರೆ ಅಂತ ಅನ್ಕೊಂಡಿದ್ರು. ಮರ್ಯಾದೆ ಹೆಂಗೂ ಕಳೆದೋಗಿತ್ತಲ್ಲ ಪಾಕಿಸ್ತಾನ ಸೇನೆದು. ಉಗ್ರ ಸೇನೆ ಅಂತ ಅಲ್ಲಿ ಜನರ ಕರೆಯೋಕೆ ಶುರು ಮಾಡಿದ್ರು. ಅರ್ಧ ದೇಶ ಸೇನೆ ವಿರುದ್ಧ ಇದೆ, ಇಮ್ರಾನ್ ಖಾನ್ ಅಂಡ್ ಗ್ಯಾಂಗ್ ಸೇನೆ ವಿರುದ್ಧ ಇದೆ. ಇಮ್ರಾನ್ ಖಾನ್ಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇದೆ ಪಾಕಿಸ್ತಾನದಲ್ಲಿ, ಅವರೆಲ್ಲ ಸೇನೆ ವಿರುದ್ಧ ಇದ್ದಾರೆ. ಸೊ ಮತ್ತೆ ಸೇನೆಗೆ ಬೆಂಬಲ ಜಾಸ್ತಿ ಆಗುತ್ತೆ, ನಮ್ಮ ಪರವಾಗಿ ನಿಲ್ತಾರೆ ಅಂತ ಅನ್ಕೊಂಡಿದ್ರು. ಆಗ ಇನ್ನಷ್ಟು ದಿನ ದೇಶವನ್ನ ಚೆನ್ನಾಗಿ ಲೂಟಿ ಮಾಡಿ ತಿಂದು ಬಿಡ್ಬೋದು, ಊಟ ಮಾಡ್ಬೋದು ಅಂತ ಪಾಕ್ ಸೇನೆ ಪ್ಲಾನ್ ಹಾಕಿತ್ತು. ದಶಕಗಳಿಂದಲೂ ಇದನ್ನೇ ಮಾಡಿದ್ದಾರೆ ಅವರು. ಮೊನ್ನೆ ನೋಡಿ ಇರಾನ್ ಜೊತೆಗೆ ಹೊಡೆದಾಟ ಆಯ್ತಲ್ಲ ಪಾಕಿಸ್ತಾನಕ್ಕೆ, ಆಗ್ಲೂ ಕೂಡ ಪಾಕಿಸ್ತಾನ ಸೇನೆಗೆ ಬಹಳ ಏನು ಗಿಟ್ಲಿಲ್ಲ. ಯಾಕಂದ್ರೆ ಅದು ಕೂಡ ಒಂದು ಮುಸ್ಲಿಂ ರಾಷ್ಟ್ರ, ಶಿಯಾ ಕಂಟ್ರಿ, ಇದು ಸುನ್ನಿ ಕಂಟ್ರಿ ಪಾಕಿಸ್ತಾನ, ಇರಾನ್ ಶಿಯಾ, ಆದ್ರೂ ಕೂಡ ಮುಸ್ಲಿಂ ರಾಷ್ಟ್ರ, ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅದನ್ನ. ಆದ್ರೆ ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ಸೇನೆ ಜನರಿಗೆ ಬೇರೆದನ್ನೇ ಪದೇ ಪದೇ ತುಂಬಿದೆ. ಅವ್ರು ಯಾವತ್ತೂ ಇದನ್ನ ಒಂದು ಭಾರತ ಒಂದು ರಾಷ್ಟ್ರ ಅಂತ ನೋಡಲ್ಲ. ನಾವು ಪಾಕಿಸ್ತಾನವನ್ನ ಒಂದು ದೇಶ ಅಂತ ಕರೆದ್ರೆ, ಪಾಕಿಸ್ತಾನ ರಾಷ್ಟ್ರ ಅಂತ ಕರೆದ್ರೆ, ಅವರು ಭಾರತವನ್ನ ಹಿಂದೂ ಬಹುಸಂಖ್ಯಾತರಿರೋ ರಾಷ್ಟ್ರ,
ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿ ಮಾತಾಡೋದನ್ನೇ ಅವರು ರೂಲ್ ಆಗಿ ಫಾಲೋ ಮಾಡ್ತಾರೆ ಪಾಕಿಸ್ತಾನದವರು. ಸೊ ಇದನ್ನೇ ಬಳಸ್ಕೊಂಡು ಯಾವಾಗಲೂ ಕೂಡ ಇಷ್ಟು ದಿನ ಭಾರತ ನೋಡಿ ದೊಡ್ಡ ದೇಶ ಪಕ್ಕದಲ್ಲಿದೆ, ಸ್ಟ್ರಾಂಗ್ ಇದಾರೆ, ಎಕಾನಮಿ ಸ್ಟ್ರಾಂಗ್ ಇದೆ, ಸೇನೆ ದೊಡ್ಡದಿದೆ, ನಾವು ಗಟ್ಟಿ ಆಗ್ಬೇಕು ತಾನೆ, ಸೇನೆ ಗಟ್ಟಿ ಮಾಡ್ಕೋಬೇಕು ತಾನೆ, ಕೊಡಿ ದುಡ್ಡು ಅಂತ ಹೇಳಿ ಇಡೀ ದೇಶವನ್ನ ಲೂಟಿ ಮಾಡ್ತಾ ಇದ್ರು. ಇಸ್ಲಾಮಿಗೇನೆ ಅಪಾಯ ಇದೆ ಅಂತ ಹೇಳಿ ಬಿಂಬಿಸ್ತಾ ಇದ್ರು. ಅಲ್ಲಿನ ಸರ್ಕಾರವನ್ನ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆದ್ರೆ ಈ ಸಲ ಮುಲ್ಲಾ ಜನರಲ್ ಖ್ಯಾತಿಯ ಅಸೀಂ ಮುನೀರ್ರ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಪಾಕಿಸ್ತಾನದ ಊಹೆಗೂ ಮೀರಿದ ಘಟನೆಗಳು ಆಗ್ತಿವೆ. ಪಾಕ್ ಸೇನೆ ವಿರುದ್ಧ ಭಾರತ ಆಪರೇಷನ್ ಅಲ್ಲ, ಒಂದು ಯುದ್ಧಕ್ಕೆ ತಯಾರಾಗೋ ರೀತಿ ರೆಡಿ ಆಗ್ತಾ ಇದೆ. ಇದು ಪಾಕಿಸ್ತಾನದ ಸೇನೆಯನ್ನ ಹಿಂದೆಂದಿಗಿಂತಲೂ ಆತಂಕಕ್ಕೆ ದೂಡ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ₹1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯುದ್ಧ ಆದ್ರೆ ಉಳಿಯಲ್ಲ, ಇದು ಪಾಕಿಸ್ತಾನಕ್ಕೆ ಸದ್ಯಕ್ಕಿರುವ ಆತಂಕ. ನಾನಾ ಕಾರಣ ಇದೆ. ಮೊದಲನೇದು ಟಿಟಿಪಿ. ಈ ಟಿಟಿಪಿ ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನು ತರಬೇಕು. ಈಗಿರೋ ಪಾಕಿಸ್ತಾನದ ಸರ್ಕಾರ ಕೂಡ ಸುಮ್ಮನೆ ಹೆಸರಿಗಷ್ಟೇ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತ ಮಾಡ್ಕೊಂಡಿದ್ದಾರೆ. ಅದೂ ಸರಿ ಇಲ್ಲ. ನಮಗೆ ತಾಲಿಬಾನ್ ಮಾದರಿಯ ಆಡಳಿತ ಬರಬೇಕು ಅಂತ ಹೇಳಿ, ಶರಿಯಾ ಕಾನೂನು ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಪಾಕ್ ಸೇನೆ ವಿರುದ್ಧ ಯುದ್ಧ ಸಾರಿದ್ದಾರೆ. ದಿನ ಬೆಳಗಾದ್ರೆ ಹೊಡೆದಾಟ ಆಗುತ್ತೆ ಟಿಟಿಪಿ ಅವ್ರಿಗೂ, ಅಂದ್ರೆ ಪಾಕಿಸ್ತಾನ ತಾಲಿಬಾನ್ಗೂ, ಆಮೇಲೆ ಪಾಕಿಸ್ತಾನ ಸೇನೆಗೂ. ತುಂಬಾ ಸಲ ಹೇಳಿದೀವಿ ಸ್ನೇಹಿತರೆ, ಅಫ್ಘಾನ್ ತಾಲಿಬಾನ್ಗೆ ಪಾಕಿಸ್ತಾನ ಸಪೋರ್ಟ್ ಮಾಡಿ ಬೆಳೆಸಿದ ಹೌದು, ಆದ್ರೆ ಪಾಕಿಸ್ತಾನ್ ತಾಲಿಬಾನನ್ನ ಅದೇ ಪಾಕಿಸ್ತಾನ ಉಗ್ರ ಸಂಘಟನೆ ಅಂತ ಘೋಷಿಸಿದೆ. ಯಾಕಂದ್ರೆ ಇವ್ರು ಬುಡಕ್ಕೆ ಬೆಂಕಿ ಇಡ್ತಾರಲ್ಲ, ಇವರು ಪಕ್ಕದ ದೇಶ ಏನಾದ್ರೆ ಏನು, ಇವ್ರು ಬಿಡಕ್ಕೊಂದು ಬೆಂಕಿ ಇಡಂಗಿಲ್ಲ ಇವರಿಗೆ. ಹಾಗಾಗಿ ಟಿಟಿಪಿಯನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿದ್ದಾರೆ. ಅವರು ಪಾಕಿಸ್ತಾನ ಸೇನೆಯನ್ನ ದಿನ ಬೆಳಗಾದ್ರೆ ಬೇಟೆಯಾಡ್ತಿದ್ದಾರೆ. ಅದರಲ್ಲೂ ಕೂಡ ಇಮ್ರಾನ್ ಖಾನ್ ಬರೋ ರಾಜ್ಯ ಇದೆಯಲ್ಲ ಖೈಬರ್ ಪಖ್ತೂನ್ಖ್ವಾ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಶ್ತೂನಿ ಜನ ಇದ್ದಾರೆ. ನಿಮ್ಮ ಗಮನಕ್ಕಿರಲಿ, ತಾಲಿಬಾನಿಗಳು ಅಫ್ಘಾನಿಸ್ತಾನ ತಾಲಿಬಾನ್ನಲ್ಲೂ ಕೂಡ, ತಾಲಿಬಾನ್ ಅಂದ್ರೆ ಒಂದು ಪಶ್ತೂನಿ ಸಂಘಟನೆ, ಪಶ್ತೂನಿ ಇಸ್ಲಾಮಿಕ್ ಸಂಘಟನೆ, ಅದು ಬುಡಕಟ್ಟು ಪಶ್ತೂನಿಗಳಾಗ್ತಾರೆ ಅವರು. ಸೊ ಈ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿರೋ ದೊಡ್ಡ ಪ್ರಮಾಣದ ಪಶ್ತೂನಿಗಳು ಕೂಡ ಪಾಕಿಸ್ತಾನ್ ತಾಲಿಬಾನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಇದೇ ಸಂಘಟನೆ ದಾಳಿ ಮಾಡಿದೆ. ಅಫ್ಘಾನಿಸ್ತಾನ ಬಾರ್ಡರ್ನಿಂದ ಬರ್ತಾ ಇದ್ದ ಟಿಟಿಪಿ ಸದಸ್ಯರನ್ನ ಪಾಕ್ ಸೇನೆ ಆಪರೇಷನ್ ಮಾಡಿದೀವಿ ಅಂತ ಹೊಡೆದು ಹಾಕಿತ್ತು. 54 ಟಿಟಿಪಿ ಅವರು ಪ್ರಾಣ ಕಳ್ಕೊಂಡಿದ್ರು. ಇದು ಟಿಟಿಪಿ ವಿರುದ್ಧ ಇದುವರೆಗೆ ಮಾಡಿರೋ ದೊಡ್ಡ ಆಪರೇಷನ್ ಅಂತ ಪಾಕ್ ಕೊಚ್ಕೊಂಡಿತು. ಆದರೆ ಹಾಗೆ ಹೇಳಿ ಮೈಕ್ ಕೆಳಗೆ ಇಟ್ಟರೋ ಇಲ್ವೋ, ಟಿಟಿಪಿ ರೊಚ್ಚಿಗೆದ್ದಿತ್ತು. ಸಿಂಪಲ್ ಆಗಿ ಒಂದು ಸಣ್ಣ ದಾಳಿ ಮಾಡಿ 7 ಪಾಕಿಗಳನ್ನ ಹೊಡೆದಾಕಿತ್ತು. ಈಗ ಈ ಕಥನಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇನ್ಮೇಲೆ ಒಂದು ಬೃಹತ್ ಅಭಿಯಾನ ನಡೆಸ್ತೀವಿ ಅಂತ ಟಿಟಿಪಿ ಘೋಷಿಸಿದೆ. ಪಾಕಿಸ್ತಾನಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಶುರುವಾಗಿದೆ ಇದರಿಂದ. ಯಾಕಂದ್ರೆ ಈ ಖೈಬರ್ ಪಖ್ತೂನ್ಖ್ವಾ ಇವತ್ತಿಗೂ ಪೂರ್ಣವಾಗಿ ಪಾಕ್ ಸೇನೆಯ ಕಂಟ್ರೋಲಿಗೆ ಬಂದೇ ಇಲ್ಲ. ಈ ಟಿಟಿಪಿಗಳು ಸಾಮಾನ್ಯದವರಲ್ಲ, ಜಗತ್ತಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಉಗ್ರ ಸ್ಟಾರ್ಟ್ಅಪ್ ಇದು. ಇವರಿಗೆ ಅಫ್ಘಾನ್ ತಾಲಿಬಾನಿಗಳ ಬೆಂಬಲ ಇದೆ. ಸ್ಟಾರ್ಟ್ಅಪ್ ಜಗತ್ತಲ್ಲಿ ದೊಡ್ಡದಾಗಿ ಬೆಳೆದ್ರೆ ಹೇಗೆ ಯೂನಿಕಾರ್ನ್ ಆಯಿತು ಅಂತ ಹೇಳ್ತಾರೋ, ಹಾಗೆ ಈ ಉಗ್ರ ಸ್ಟಾರ್ಟ್ಅಪ್ಗಳ ಜಗತ್ತಲ್ಲಿ ಟಿಟಿಪಿ ಬೇಗ ಯೂನಿಕಾರ್ನ್ ಆಗುತ್ತೆ. ಇದು ಈಗ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳು ಕೂಡ ಅವ್ರ ಕೈಗೆ ಸಿಗ್ತಾ ಇದಾವೆ. ಯಾಕಂದ್ರೆ ಅಮೆರಿಕ ಅಫ್ಘಾನ್ ಅನ್ನ ತಾಲಿಬಾನ್ ಕೈಯಲ್ಲಿ ಬಿಟ್ಟು ಓಡ್ ಹೋಗೋ ಟೈಮ್ನಲ್ಲಿ $85 ಬಿಲಿಯನ್ ಬೆಲೆ ಬಾಳೋ ಶಸ್ತ್ರಾಸ್ತ್ರವನ್ನು ಅಲ್ಲೇ ಬಿಟ್ಟು ಓಡೋಗಿದ್ದಾರೆ. ಅದನ್ನೆಲ್ಲ ಹೊತ್ಕೊಂಡು ಹೋಗಿ ಸ್ಟೋರ್ ಮಾಡಿಟ್ಕೊಂಡಿದ್ದಾರೆ ಅಫ್ಘಾನ್ ತಾಲಿಬಾನ್ ಅವರು. ಅದಕ್ಕೆ ಟ್ರಂಪ್ ಮೊನ್ನೆ ಹೇಳಿದ್ದು, ಯಾರು ಹೇಳಿದ್ದು ಅಮೆರಿಕ ವಿಶ್ವದ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ಅಂತ, ತಾಲಿಬಾನಿಗಳು ನಾವು ಬಿಟ್ಟು ಬಂದಿದ್ದನ್ನು ಮಾರ್ತಿದ್ದಾರೆ ಜಗತ್ತಿಗೆಲ್ಲ ಅಂತ ಟ್ರಂಪ್ ಅದಕ್ಕೆ ಕಾಲೆಳೆದಿದ್ದು ಮೊನ್ನೆ ಬೈಡನ್ರನ್ನ, ನೀವು ಬಿಟ್ಟು ಬಂದಿದ್ದು ಅಂತ. ಸೊ ಅಫ್ಘಾನ್ ತಾಲಿಬಾನಿಗಳು ತಮ್ಮ ತಮ್ಮಂದ್ರಿಗೆ ಪಾಕಿಸ್ತಾನದಲ್ಲಿ ಕೊಡ್ತಾ ಇದ್ದಾರೆ. ಸಿಗ್ತಾ ಇದೆ ಶಸ್ತ್ರಾಸ್ತ್ರ, ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ. $85 ಬಿಲಿಯನ್ ಅಂದ್ರೆ ಹುಡುಗಾಟ ಅಲ್ಲ ಸ್ನೇಹಿತರೆ. $1 ಬಿಲಿಯನ್ ಅಂದ್ರೆ 8,500 ಕೋಟಿ ರೂಪಾಯಿ. ನಾವು ಫಸ್ಟ್ ರಫೈಲ್ ಡೀಲ್ ನಲ್ಲಿ 36 ರಫೈಲ್ ತಗೊಳಕ್ ಮಾಡ್ಕೊಂಡಿರೋ ಒಪ್ಪಂದನೇ 50,000 ಕೋಟಿ ಚಿಲ್ಲರೆ. ಈಗ ಮತ್ತೆ ನೇವಿಗೆ ನಾವು ರಫೈಲ್ ತಗೊಳಕ್ಕೆ, ನೇವಲ್ ವರ್ಷನ್ ತಗೊಳಕ್ ಮಾಡ್ಕೊಂಡಿರೋ ಒಪ್ಪಂದ ಕೂಡ 63,000 ಕೋಟಿ ಚಿಲ್ಲರೆ. ಆದ್ರೆ $85 ಬಿಲಿಯನ್ ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ? ಸುಮಾರು 6,40,000 ಕೋಟಿ ರೂಪಾಯಿ ಆಗುತ್ತೆ. ಅಷ್ಟು ಅಮೆರಿಕನ್ ಶಸ್ತ್ರಾಸ್ತ್ರ ಇದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಕೈಯಲ್ಲಿ, ಎಲ್ಲ ಕೊಡ್ತಿದ್ದಾರೆ ಅವರು ಇವರಿಗೂ ಕೂಡ. ಸೊ ಪಾಕಿಸ್ತಾನಕ್ಕೆ ದೊಡ್ಡ ಗ್ರಾಚಾರ ಕಾದಿದೆ. ಈಗ ಬೆನ್ನು ಬಿದ್ದಿದ್ದಾರೆ ಪಾಕಿಗಳ ಮೇಲೆ ಅವರು. ಅವರನ್ನ ಕೂಡ ಫೇಸ್ ಮಾಡೋ ಅನಿವಾರ್ಯತೆ ಇದೆ. ಈಗ ಆಲ್ರೆಡಿ ನಾರ್ತ್ ವಜೀರಿಸ್ತಾನ್ ಭಾಗದಿಂದ ದಾಳಿ ಶುರುವಾಗಿದೆ. ಪಾಕ್ ಸೇನೆಗೆ ಇವರು ಬೆಲ್ಲಿ ಡ್ಯಾನ್ಸ್ ಮಾಡಿಸೋಕೆ ಶುರು ಮಾಡಿದ್ದಾರೆ.
ಸೊ ಇದನ್ನ ಬಿಟ್ಟು ಕಾಶ್ಮೀರದ ಕಡೆಗೆ ಬಂದ್ರೆ ಈ ಎಂಟೈರ್ ಪ್ರದೇಶವನ್ನ ಅವರು ಆಹುತಿ ತಗೊಳ್ಳೋದು ನಿಶ್ಚಿತ. ಎರಡನೇದು ಬಲೂಚಿಸ್ತಾನ್ ಆರ್ಮಿ, ಇವ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಮೊನ್ನೆ ಇಡೀ ರೈಲನ್ನ ಹೊತ್ಕೊಂಡು ಹೋಗಿ ಸೈಡಲ್ಲಿ ಇಟ್ಕೊಂಡು ಪಾಕಿಸ್ತಾನ ಸೇನೆಗೆ ಮುಖಭಂಗ ಮಾಡಿದ್ರು. ಸೊ ಒಂದು ವೇಳೆ ಪಾಕ್ ಭಾರತದೊಂದಿಗೆ ಎಂಗೇಜ್ ಆದ್ರೆ ಇವರು ಈ ಭೂಮಿಯನ್ನ ವಶಕ್ಕೆ ಪಡಿಬಹುದು. ಸ್ವಾತಂತ್ರ್ಯಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ ಆಲ್ರೆಡಿ ಅವರು. ಪೂರ್ಣ ಬಲೂಚಿಸ್ತಾನ ಹೋಗದೇ ಇರಬಹುದು. ಒಂದಷ್ಟು ಆಯಕಟ್ಟಿನ ಜಾಗಗಳು ಬಲೂಚ್ ಸೇನೆಯ ಪಾಲಾಗೋ ಸಾಧ್ಯತೆ ದಟ್ಟವಾಗಿದೆ. ಈಗ ಆಲ್ರೆಡಿ 5 ರಿಂದ 7 ಜಿಲ್ಲೆಗಳಲ್ಲಿ ಪಾಕ್ ಸೇನೆಯ ಕಂಟ್ರೋಲ್ ಇಲ್ಲ. ಅದನ್ನ ಅಲ್ಲಿನ ನಾಯಕರೇ ಒಪ್ಕೊಳ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಸೇನೆ ಪೊಲೀಸರ ಅಸ್ತಿತ್ವನೇ ಇಲ್ಲ ಬಲೂಚಿಸ್ತಾನದಲ್ಲಿ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಬಲೂಚಿಸ್ತಾನ ಪಾಕ್ ಪಾಲಿಗೆ ದೊಡ್ಡ ಆಸೆಟ್. ಚೀನಾ ಹೂಡಿಕೆ, ಖನಿಜ ಸಂಪತ್ತು ಎಲ್ಲ ಇಲ್ಲಿಂದನೇ ಹಾದು ಹೋಗೋದು. ಸೊ ಈ ಭಾಗವನ್ನ ಪ್ರೊಟೆಕ್ಟ್ ಮಾಡೋದು ಪಾಕ್ ಸೇನೆಗಿರೋ ಮೊದಲ ಪ್ರಯಾರಿಟಿ. ಆದ್ರೆ ಭಾರತದ ಜೊತೆಗೆ ಯುದ್ಧಕ್ಕೆ ನಿಂತರೆ ಇಲ್ಲಿಂದ ಸೇನೆಯನ್ನ ಮೂವ್ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಅಲ್ಲಿಂದ ಮೂವ್ ಆಗ್ತಾ ಇದೆ ಅನ್ನೋ ವರದಿ ಕೂಡ ಇದೆ. ಸೊ ಸಂಪೂರ್ಣವಾಗಿ ಪಾಕ್ ಸೇನೆ ಜಾಗ ಖಾಲಿ ಮಾಡಿದ್ರೆ ಅಲ್ಲಿ ಬಲೂಚಿಗಳ ಆರ್ಭಟ ಹೆಚ್ಚಾಗುತ್ತೆ. ಅದರಲ್ಲೂ ಈ ಸೇನೆಗೆ ಹೊರಗಿನಿಂದ ಎಲ್ಲಾದ್ರೂ ಬೆಂಬಲ ಸಿಕ್ಕಿದ್ರೆ ಪಾಕ್ ಇದನ್ನ ಉಳಿಸ್ಕೊಳ್ಳೋದು ಕನಸಿನ ಮಾತಾಗುತ್ತೆ. ಬರೀ ಇಷ್ಟೇ ಅಲ್ಲ, POKನಲ್ಲೂ ಕೂಡ ಜನ ದಂಗೆ ಎದ್ದಿದ್ದಾರೆ. ನಮ್ಮನ್ನ ಲೂಟಿ ಮಾಡಬೇಡಿ, ಜಾಗ ಖಾಲಿ ಮಾಡಿ ಅಂತ ಕೇಳ್ತಿದ್ದಾರೆ POK ಜನ. ಈ ಕಡೆ ಸಿಂಧ್ ಪ್ರಾಂತ್ಯದ ಜನರು ಕೂಡ ಪ್ರತಿಭಟನೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಈ ಸಿಂಧ್ ಪ್ರಾಂತ್ಯಕ್ಕೂ ಪಂಜಾಬ್ ಪ್ರಾಂತ್ಯಕ್ಕೂ ತುಂಬಾ ದ್ವೇಷ ಇದೆ. ಸಿಂಧು ನೀರನ್ನ ಪಂಜಾಬಿಗಳು ಅಲ್ಲೇ ತಡಿತಾ ಇದ್ದಾರೆ. ಡ್ಯಾಮ್ ಕಟ್ಕೊಂಡು ನಮ್ಮ ಪಾಲಿನ ನೀರನ್ನ ಅವ್ರು ಸಂಗ್ರಹ ಮಾಡ್ತಿದ್ದಾರೆ ಅನ್ನೋದು ಸಿಂಧಿಗಳ ಆರೋಪ. ಜೊತೆಗೆ ಎಲ್ಲವನ್ನ ಪಂಜಾಬಿಗಳೇ ಅನುಭವಿಸ್ತಾ ಇದ್ದಾರೆ. ಸೇನೆಯಲ್ಲೂ ಕೂಡ ಅವ್ರದೇ ಡಾಮಿನೇಷನ್, ಆಮೇಲೆ ಪಾಲಿಟಿಕ್ಸ್ ನಲ್ಲೂ ಕೂಡ ಅವ್ರದೇ ಡಾಮಿನೇಷನ್ ಅನ್ನೋದು ಸಿಂಧಿಗಳ ಆರೋಪ. ಈ ಹಿಂದೆಯಲ್ಲಿ ಸಿಂಧು ದೇಶ ಅನ್ನೋ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಕೂಡ ಆಗಿತ್ತು. ಇವತ್ತಿಗೂ ಕೂಡ ಆಗಾಗ ಈ ಸಿಂಧು ದೇಶ್ ಲಿಬರೇಷನ್ ಆರ್ಮಿ ಅನ್ನೋರು ಹೊರಗಿಂದ ಫಂಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ಪ್ರತಿಭಟನೆಯನ್ನು ಜೀವಂತ ಇಟ್ಕೊಂಡಿದ್ದಾರೆ. ದೊಡ್ಡ ದಾಳಿ ಎಲ್ಲ ಮಾಡಕ್ ಆಗ್ತಿಲ್ಲ ಅಷ್ಟೇ ಅವ್ರ ಕೈಲಿ. ಇದೆಲ್ಲಕ್ಕೂ ಕಳಶ ಇಟ್ಟ ರೀತಿಯಲ್ಲಿ ಇಮ್ರಾನ್ ಖಾನ್ರ ಸೇನೆ ಕೂಡ ಇದೆಯಲ್ಲ, ಅವ್ರದ್ದೊಂದು ಗ್ಯಾಂಗ್ ಇದೆಯಲ್ಲ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದ್ದಾರೆ. ಅರ್ಧಕ್ಕರ್ಧ ರಾಷ್ಟ್ರ ಅವ್ರ ಸಪೋರ್ಟ್ ಇದೆ. ಸೇನೆ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ ಅವರು ಮತ್ತು ಅವ್ರ ಬೆಂಬಲಿಗರು. ಭಾರತದ ಟಿವಿಗಳಲ್ಲಿ ಬಂದು ಕುತ್ಕೊಂಡು ಇಮ್ರಾನ್ ಖಾನ್ ಬೆಂಬಲಿಗರು ಪಾಕಿಸ್ತಾನಕ್ಕೆ ಬೈತಾ ಇದ್ದಾರೆ. ಈ ಕಾನ್ಫ್ಲಿಕ್ಟ್ ಆಗೋ ಟೈಮ್ನಲ್ಲೂ ಕೂಡ ಪಾಕಿಸ್ತಾನದ ಈ ಪಪೆಟ್ ಸರ್ಕಾರ, ಪಪೆಟ್ ಸೇನಾ ಚೀಫ್, ಪಪೆಟ್ ಪ್ರಧಾನಿ ಅಂತ ಬೈತಾ ಇದ್ದಾರೆ ಅವ್ರು ಕೂತ್ಕೊಂಡು. ಸುಮ್ನೆ ನಮ್ಮ ಲೀಡರ್ ಇಮ್ರಾನ್ ಖಾನ್ರನ್ನ ನೀವು ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದೀರ ಅನ್ನೋ ದ್ವೇಷ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ಸೇಡ್ ತೀರ್ಸ್ಕೊಳ್ಳೋಕೆ ದೊಡ್ಡ ಪ್ರಮಾಣದಲ್ಲಿ ದಂಗೆ ಮಾಡಕ್ ಟ್ರೈ ಮಾಡಿ ವಿಫಲರಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೊ ಈಗ ಪಾಕಿಸ್ತಾನ ಸೇನೆಯನ್ನ ಭಾರತ, ಬಲೂಚಿಗಳು, ತಾಲಿಬಾನಿಗಳು ಎಲ್ಲ ಸೇರ್ಕೊಂಡು ಎಲ್ಲಾ ಕಡೆಯಿಂದ ಸ್ಟ್ರೆಚ್ ಮಾಡಿದ್ರೆ, ಸುತ್ತಲೂ ಎಲ್ಲಾ ಕಡೆಯಿಂದ ಪಾಕಿಸ್ತಾನವನ್ನ ಸ್ಟ್ರೆಚ್ ಮಾಡಿದ್ರೆ, ಒಳಗೆ ಕೂತಿರೋ ಇಮ್ರಾನ್ ಅಂಡ್ ಗ್ಯಾಂಗ್ ಸಣ್ಣ ಬ್ಲೇಡ್ ತಾಕ್ಸ್ರೆ ಸಾಕಿಂಗ್ ಒಳಗಡೆಯಿಂದ ಹರಿದೋಗುತ್ತೆ ಪಾಕಿಸ್ತಾನದ ಮಧ್ಯದಲ್ಲಿ. ಆ ಕಡೆಯಿಂದೆಲ್ಲ ಸ್ಟ್ರೆಚ್ ಮಾಡಿದಾಗ ಮಧ್ಯದಲ್ಲಿ ಹಿಂಗ್ ಬೇಡ್ ತಾಕ್ಸಿದ್ರೆ ಪಾಕಿಸ್ತಾನದ ಎಂಟೈರ್ ಸ್ಟ್ರಕ್ಚರ್. ಇನ್ನು ಪಾಕಿಸ್ತಾನ ಯುದ್ಧ ಅಂತ ಕೂಗುತ್ತಲ್ಲ, ಆರ್ಥಿಕ ಪರಿಸ್ಥಿತಿ ನೋಡ್ಕೋಬೇಕು ಅವರು. ಭಾರತದ ವಿರುದ್ಧ ಪಾಕಿಸ್ತಾನ ಸೋಲುತ್ತಾ ಉಳಿಯುತ್ತಾ ಅನ್ನೋದು ನಿರ್ಧಾರ ಮಾಡೋದು ಹಣಕಾಸು. ಪಾಕಿಸ್ತಾನ ಎಷ್ಟೇ ಟ್ಯಾಂಕ್ ತಗೊಂಡು ಚೀನಾದ ಫೈಟರ್ ಜೆಟ್ ಹಾರಿಸ್ಕೊಂಡು ಭಾರತದ ಮೇಲೆ ಎದೆಗುಬ್ಬಿಸಿ ನಿಂತ್ಕೊಂಡು ಮುಂದೆ ಬಂದರೂ ಕೂಡ ಕೊನೆಗೆ ಎಷ್ಟು ದಿನ ಇವುಗಳನ್ನ ಯೂಸ್ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ, ಅದು ಕೂಡ ಮುಖ್ಯ ಅಲ್ಲ. ಹಾಕಬೇಕಲ್ಲ ಹೊಟ್ಟೆಗೆ, ಅವುಗಳಿಗೆ ಫ್ಯೂಲ್ ಆರು ಹಾಕಬೇಕಲ್ಲ ಸ್ವಾಮಿ, ಅದಕ್ಕೂ ಇಡಬೇಕಲ್ಲ. ಸದ್ಯ ಪಾಕಿಸ್ತಾನ ಆರ್ಥಿಕವಾಗಿ ಅತ್ಯಂತ ದುಸ್ಥಿತಿಯಲ್ಲಿದೆ. ಅಲ್ಲಿ 1 ಬಿಲಿಯನ್ಗೂ ಲಿಟ್ರಲಿ ಭಿಕ್ಷೆ ಕೇಳೋ ಪರಿಸ್ಥಿತಿ ಇದೆ. ಈಗ ಆಲ್ರೆಡಿ ಭಾರತದ ವ್ಯಾಪಾರ ಕಟ್ಟಾಗಿ ಅಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ನಿಂತು ಹೋಗಿದೆ. ಬೆಲೆ ಏರಿಕೆಯಿಂದ ಅಕ್ಕಿ ಕೆಜಿಗೆ 340 ರೂಪಾಯಿ ಆಗಿದೆ ಪಾಕ್ ರೂಪಾಯಿ, ಚಿಕನ್ 800 ರೂಪಾಯಿ ಆಗಿದೆ ಪಾಕ್ ರೂಪಾಯಿ. ಯುದ್ಧ ಶುರುವಾದ್ರೆ ಇದು 4-6 ಪಟ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಹೊರಗಿಂದ ತರಿಸ್ಕೊಳ್ಳೋಣ ಅಂದ್ರೆ ವಿದೇಶಿ ವಿನಿಮಯ ಎಲ್ಲ ಬರೀ $15 ಬಿಲಿಯನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. $15 ಬಿಲಿಯನ್ ಎಲ್ಲಿಗೂ ಸಾಕಾಗಲ್ಲ. ನಮ್ಮ ಹತ್ರ ಎಷ್ಟಿದೆ ಗೊತ್ತಾ? ಭಾರತ ಹತ್ರ 680-700 ಬಿಲಿಯನ್ ಹತ್ರ ನಮ್ಮ ಹತ್ರ ಇದೆ. ಫಾರೆಕ್ಸ್ ರಿಸರ್ವ್, ಡಾಲರ್ಸ್ ಮತ್ತೆ ವಿದೇಶಿ ಕರೆನ್ಸಿ ಇಂಪೋರ್ಟ್ ಆರಾಮಾಗಿ ನಾವು ತಿಂಗಳಂಗಟ್ಲೆ ಮಾಡ್ಕೋಬಹುದು. ಜೊತೆಗೆ ಇದು ಏನು ಗೋಲ್ಡ್ ಕೂಡ ಸಿಕ್ಕಾಪಟ್ಟೆ ನಮ್ಮ ಹತ್ರ ಇದೆ. ಪಾಕಿಗಳ ಹತ್ರ ಇಲ್ಲ, ಬರೀ $15 ಬಿಲಿಯನ್ ಇರೋದು, ಅರ್ಧಕ್ಕರ್ಧ ಭಿಕ್ಷೆ. ಅದರಲ್ಲಿ ಎಲ್ಲ ಸರಿಯಾಗಿದ್ದು ಬೆಲೆ ಏರಿಕೆ ಆಗದೆ ಇದ್ರೆ 1-2 ತಿಂಗಳಿಗೆ 3 ತಿಂಗಳಿಗೆ ಸಾಕಾಗ್ಬೋದು ಈ ದುಡ್ಡು ಅವರಿಗೆ. ಯುದ್ಧ ಶುರು ಆಗ್ಬಿಟ್ರಂತೂ ಪಾಕ್ ಎಕಾನಮಿ, ಆರ್ಥಿಕ ಚಟುವಟಿಕೆ ಕೂಡ ನಿಂತು ಹೋಗುತ್ತೆ. ಈ ದುಡ್ಡು 15 ದಿನಕ್ಕೂ ಸಾಕಾಗಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮೊನ್ನೆ ಕಾಶ್ಮೀರದಲ್ಲಿ ಉಗ್ರದಾಳಿ ಮಾಡಿದಕ್ಕೆ ಭಾರತ ಪ್ರತಿಕಾರ ಹೇಳ್ಬೋದು ಅಂತ ಪಾಕ್ನ ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗಿತ್ತು. ಸೊ ಹೂಡಿಕೆಗಳ ಹಿಂತೆಗೆತಾಗತ್ತೆ. ಯುದ್ಧದಿಂದ ಅಲ್ಪ ಸ್ವಲ್ಪ ವ್ಯಾಪಾರ ಕೂಡ ಬಿದ್ದು ಹೋಗುತ್ತೆ ಅವ್ರದ್ದು. ಏನು IMF ಎಲ್ಲ ಸರಿಯಾಗಿದ್ದಾಗಲೇ ಕರೆಕ್ಟಾಗಿ ದುಡ್ಡು ಕೊಡ್ತಿರ್ಲಿಲ್ಲ, 25 ಕಂಡೀಷನ್ ಹಾಕ್ತಾ ಇದ್ರು. ಈಗ ಮತ್ತೆ IMF ಹತ್ರ ಯುದ್ಧ ಮಾಡ್ತಿದೀವಿ ದುಡ್ಡು ಕೊಡಿ ಅಂತ ಹೋದ್ರೆ ಹಚ ಅಂತ ಓಡಿಸ್ಬಿಡ್ತಾರೆ. ಯುದ್ಧ ಮಾಡಕ್ ನಿಮ್ಗೆ ದುಡ್ಡು ಕೊಡ್ಬೇಕಾ ಅಂತ. ಅಲ್ಲದೆ 2025 ಪಾಕ್ $22 ಬಿಲಿಯನ್ ಸಾಲವನ್ನ ಮರುಪಾವತಿ ಮಾಡೋದು ಬಾಕಿ ಇದೆ. GDP ಗ್ರೋತ್ ರೇಟ್ ಬರೀ 2.7% ಇದೆ. ಒಂದು ಹಿಂದುಳಿದಿರೋ ರಾಷ್ಟ್ರಕ್ಕೆ ತುಂಬಾ ಕಮ್ಮಿ ಆಯಿತು ಇದು. ಬೇಸ್ ಕಮ್ಮಿ ಇರೋರು, ತುಂಬಾ ಸಣ್ಣ GDP ಇರೋರು, ಆರ್ಥಿಕ ಅಭಿವೃದ್ಧಿ ಏನು ಆಗದೆ ಇರೋರು ದೊಡ್ಡ ರೇಟಲ್ಲಿ ಗ್ರೋ ಆಗಬೇಕು. 7-8-10% ಹಿಂಗೆಲ್ಲ ಗ್ರೋ ಆಗಬೇಕು. ಇವರೊಳ್ಳೆ ಆಸ್ ಇಫ್ ಅಮೆರಿಕ ತರ 1-2% ಅಲ್ಲಿ ಕುತ್ಕೊಂಡಿದ್ದಾರೆ ಇವರು.
ಏನೋ ಅರಬ್ ರಾಷ್ಟ್ರಗಳಿಂದ ಸಾಲ ತಗೊಳಕ್ ಹೋಗೋಣ ಅಂತ ಹೇಳಿದ್ರೆ ಆಲ್ರೆಡಿ ಕೊಟ್ಟು ಅವ್ರಿಗೂ ಸಾಕಾಗಿದೆ. ಜೊತೆಗೆ ಮುಂಚಿನ ತರ ಸಿಚುವೇಶನ್ ಇಲ್ಲ. ಈಗ ಅರಬ್ ರಾಷ್ಟ್ರಗಳು ಭಾರತದೊಂದಿಗೆ ಕ್ಲೋಸ್ ಆಗಿದಾವೆ. ಸೌದಿ ಅರೇಬಿಯಾ, UAE ಭಾರತದೊಂದಿಗೆ ಬಹಳ ಕ್ಲೋಸ್ ಫ್ರೆಂಡ್ಶಿಪ್ ಅನ್ನ ಸಾಧಿಸಿದಾವೆ ಇತ್ತೀಚಿನ ವರ್ಷಗಳಲ್ಲಿ. ಪೆಟ್ರೋಲ್ ಖಾಲಿ ಆಗ್ತಿರೋ ಕಾಲದಲ್ಲಿ, ಪೆಟ್ರೋಲ್ ಔಟ್ ಆಫ್ ಫ್ಯಾಷನ್ ಆಗ್ತಿರೋ ಕಾಲದಲ್ಲಿ ಈ ವಿಶಾಲ ಭಾರತದ ಮಾರ್ಕೆಟ್ ಅನ್ನ ಬಿಟ್ಟು ಈ ಮತಾಂಧ ಪಾಕಿಗಳನ್ನ ನಂಬ್ಕೊಂಡು ಅವ್ರಿಗೆ ಸಹಾಯ ಮಾಡೋಕೆ ಅರಬ್ ದೊರೆಗಳೇನು ಮೂರ್ಖರಲ್ಲ. ಏನೋ ಚೀನಾಗೂ ಕೂಡ ಸೇಮ್ ವಿಚಾರ. ಟ್ರಂಪ್ ಜೊತೆಗೆ ಆರ್ಥಿಕ ಯುದ್ಧ ಇದೆ. ಈ ಟೈಮ್ ನಲ್ಲಿ ಭಾರತದೊಂದಿಗೆ ಸಂಬಂಧ ಸುಧಾರಿಸಿಕೊಳ್ಳಿಕ್ಕೆ ಅವರೇ ಕರಿತಾ ಇದ್ರು, ಬನ್ನಿ ಬೆಲ್ಲಿ ಡ್ಯಾನ್ಸ್ ಮಾಡೋಣ, ನಮ್ ಡ್ರ್ಯಾಗನ್ ನಿಮ್ಮ ಆನೆ ಕುಣಿಲಿ ಅಂತ ಕರಿತಾ ಇದ್ರು. ಒಂದ್ ತಿಂಗಳಿಂದ ಸಿಕ್ಕಾಪಟ್ಟೆ ನೈಸ್ ಹೊಡಿತಾ ಇದ್ದಾರೆ. ಇಂಥ ಟೈಮ್ ನಲ್ಲಿ ಭಾರತದ ಮಾರ್ಕೆಟ್ ಅನ್ನ ಕಳ್ಕೊಳ್ಳೋಕೆ ಅವ್ರಿಗೂ ಕೂಡ ಇಷ್ಟ ಇರೋದಿಲ್ಲ. ಈ ಹಿಂದೆನೂ ಕೂಡ ಚೀನಾ ಯಾವತ್ತೂ ನೇರವಾಗಿ ಪಾಕಿಸ್ತಾನಕ್ಕೆ ಯುದ್ಧದಲ್ಲಿ ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದಿರಲಿಲ್ಲ. ಅಂತರ ಮೇಂಟೈನ್ ಮಾಡಿದ್ರು ಭಾರತ ಪಾಕ್ ವಿಚಾರದಲ್ಲಿ. ಈ ಸಲ ಕೂಡ ಅವರು ಅದನ್ನೇ ಮಾಡಬಹುದು, ಸಣ್ಣ ಪುಟ್ಟ ಸಹಾಯಗಳನ್ನ ಹೊರತುಪಡಿಸಿ. ದೊಡ್ಡ ಪ್ರಮಾಣದಲ್ಲಿ ಬಿಲಿಯನ್ ಡಾಲರ್ ಅನ್ನ ಯುದ್ಧ ಟೈಮ್ ನಲ್ಲಿ ಕೊಡಕ್ಕೆ ಕದ್ದು ಮುಚ್ಚಿ ಕೊಡಕ್ಕೂ ಬರಲ್ಲ. ಕ್ಯಾಶ್ ಅಲ್ಲಿ ಸಾಗಿಸ್ಲಿಕ್ಕಾಗತ್ತಾ? ಹಂಗೆಲ್ಲ ಮಾಡಕ್ ಬರೋದಿಲ್ಲ. ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡನ್ನ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಗೊತ್ತಾಗುತ್ತೆ. ಈ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಇದೆಯಲ್ಲ, ಅಮೆರಿಕ ಮತ್ತು ಮಿತ್ರರು ಡಾಮಿನೇಟ್ ಮಾಡ್ತಾರೆ ಅದನ್ನ. ಡಾಲರ್ ನಲ್ಲಿ ಏನೇ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಅಮೆರಿಕ ಅದನ್ನ ಬೇಗ ಪತ್ತೆ ಹಚ್ಚಿಬಿಡುತ್ತೆ. ಸೊ ಕದ್ದು ಮುಚ್ಚಿ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಅನ್ನ ಚೀನಾ ಕೂಡ ಕೊಡಕ್ ಬರೋದಿಲ್ಲ. ಹಿಂಗಿರ್ಬೇಕಾದ್ರೆ ಯುದ್ಧ ಹೆಂಗ್ ಮಾಡ್ತಾರ ಅವರು? 2023 ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಬಾಜ್ವಾ ಒಂದು ಹೇಳಿಕೆ ಕೊಟ್ಟಿದ್ರು. ಅಕಸ್ಮಾತ್ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದ್ರೆ ಪಾಕ್ ಗೆಲ್ಲುತ್ತಾ ಅಂತ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಉತ್ತರಿಸಿದ ಬಾಜ್ವಾ, ಗೆಲ್ಲೋದಾ? ಯುದ್ಧ ಮಾಡಿದ್ರೆ ಈಗ ನಮ್ಮ ಹತ್ರ ಟ್ಯಾಂಕ್ಗೆ ಡೀಸೆಲ್ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ಸ್ಕ್ರೀನ್ ಶಾಟ್ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಸ್ಕ್ರೀನ್ ಮೇಲೆ. ಜೊತೆಗೆ ತೈಲದ ಕೊರತೆಯಿಂದ ಕೆಲ ತಿಂಗಳುಗಳ ಹಿಂದೆ ಕೂಡ ಅವರು ಮಿಲಿಟರಿ ಡ್ರಿಲ್ ಅನ್ನ ಕೂಡ ಬಂದ್ ಮಾಡಿದ್ರು. ತೈಲ ಇಲ್ಲ, ಡೀಸೆಲ್ ಇಲ್ಲ ಹಾಕಕ್ಕೆ ಅಂತ. ಸೊ ಯಾವ ರೀತಿನೂ ಪಾಕಿಸ್ತಾನ ರೆಡಿ ಇಲ್ಲ ಯುದ್ಧ ಮಾಡಕ್ಕೆ. ಮಾನಸಿಕವಾಗಿ, ಆರ್ಥಿಕವಾಗಿ, ಸೈನಿಕವಾಗಿ ರೆಡಿ ಇಲ್ಲ. ಅವರು ಸ್ಥೈರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಗ್ಗಟ್ಟು ಮಾಯ ಆಗಿದೆ. ಸೇನೆ ಒಳಗೂ ಕೂಡ ಅಲ್ಲಿನ ಕೋರ್ ಕಮಾಂಡರ್ಗಳೇ ಅಸಮಾಧಾನ ಹೊಂದಿದ್ದಾರೆ. ಮುಲ್ಲಾ ಜನರಲ್ ಅಸೀಂ ಮುನೀರ್ ವಿರುದ್ಧ ಕಿರಿಯ ಅಧಿಕಾರಿಗಳು ದಂಗೆಯ ಪ್ರಯತ್ನ ಮಾಡ್ತಿದ್ರು ಅನ್ನೋ ಸುದ್ದಿ ಬಂದಿತ್ತು. ಇದೇ ಕಾರಣಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಶಹಬಾಜ್ ಶರೀಫ್ ಅವರ ಅಣ್ಣ ನವಾಜ್ ಶರೀಫ್, ಇವು ಸ್ವಲ್ಪ ಕೂಲ್ ಹೆಡೆಡ್ ಮನುಷ್ಯ, ಇರೋದ್ರಲ್ಲೇ ಪರವಾಗಿಲ್ಲ ಪಾಕಿಸ್ತಾನದಲ್ಲಿ. ಇವರು ಫೋನ್ ಮಾಡಿ ತಮ್ಮನಿಗೆ, ಯಾಕೆ ಮರೆಯ ಜಾಸ್ತಿ ಗಲಾಟೆ ಮಾಡಕ್ ಹೋಗ್ಬೇಡ, ಭಾರತ ಜೊತೆಗೆ ಡ್ರ್ಯಾಗ್ ಮಾಡಕ್ ಹೋಗ್ಬೇಡ, ಎಸ್ಕಲೇಟ್ ಮಾಡಬೇಡ ಅಂತ ಸಮಜಾಯಿಷಿ ಹೇಳಿದ್ರಂತೆ. ಕಾರ್ಗಿಲ್ ಯುದ್ಧ ಮಾಡಕ್ ಹೋಗಿ ಪಾಕಿಸ್ತಾನದ ಎಷ್ಟು ಸೌದ್ ಹೋಯ್ತು ಅಂತ ಇವ್ರು ನೋಡಿದ್ದಾರೆ. ಆ ಟೈಮ್ನಲ್ಲಿ ಅನುಭವ ಇದೆ ಇವರಿಗೆ. ಹೀಗಾಗಿ ಸ್ನೇಹಿತರೆ, ಯಾವುದೇ ತರದಲ್ಲಿ ನೋಡಿದ್ರು ಕೂಡ ಪಾಕಿಸ್ತಾನ ಒಂದು ವೇಳೆ ಯುದ್ಧ ಆಯ್ತು ಅಂದ್ರೂ ಕೂಡ ಬಹಳ ದಿನಗಳ ಕಾಲ ಯುದ್ಧವನ್ನ ನಡೆಸ್ಕೊಂಡು ಹೋಗೋ ಸಾಮರ್ಥ್ಯವನ್ನ ಖಡಾಖಂಡಿತವಾಗಿ ಹೊಂದಿಲ್ಲ ಅಂತ ನಾವಿಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.